ನೀವು ನೋಡ್ತಿರೋ ಈ ಫುಡ್ಡು ಪಳಂದರ್ಚಿದ. ವಾವ್, ಸಖತ್ತಾಗಿದೆ. ಈ ಫುಡ್ಡು ಬಾಳೆಹಣ್ಣು ಮತ್ತು ಅದರ ಜೊತೆಗೆ 10ರಿಂದ 12 ಥರದ ಡ್ರೈ ಫ್ರೂಟ್ಸ್ನ ಹಾಕಿರ್ತಾರೆ. ನಮ್ಮ ಊರ ಕಡೆಗೆ ಹೆಣ್ಮಕ್ಳದ ಮನೆ ಕರ್ಕೊಂಡು ಹೋಗೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ ಇವ್ರು ನೋಡಿ ಗುರು, ಪರಿಚಯ ಆಗಿದ್ದ 5 ನಿಮಿಷಕ್ಕೆ ಅವ್ರ ಹೆಂಡ್ತಿನ, ಅವ್ರ ಮಗಳನ್ನ, ಅವ್ರ ಮಗನ್ನ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತಾವ್ರೆ. ಹುಡುಗಿ ಏನು ಚೆನ್ನಾಗಿದ್ದಾಳಲ್ಲ. ಓಕೆ, ಬಾಯ್. ನೋಡ್ತಾ ಇರ್ಬೋದು, ನೀರ್ ನಿಂತು ಈ ತರ ಪಾಚ್ ಆಗಿರ್ತದೆ. ಇದ್ರ ಮೇಲೆ ಸ್ವಲ್ಪ ಕಾಲ್ ಬಿಟ್ರೆ ಸಾಕು, ಕಾಲ್ ಜಾರಿ ಬಿದ್ದು ಪ್ರಾಣ ಅಪಾಯ. ನಮಸ್ಕಾರ ರೀ, ನಾನ್ ನಿಮ್ DK. ನಾ ಇವಾಗ ಬೆಳಗ್ಗೆದ್ದು ಟೀ ಮತ್ತು ನಾಷ್ಟದ ಮೂಲಕ ನಮ್ದು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ನೋಡ್ರಿ, ಬಾಳೆಹಣ್ಣು ಬಜ್ಜಿ ಅಂತ. ಇದು ಪಳಂದರ್ಚದ ಬಾಳೆಹಣ್ಣಿಂದ ಮಾಡಿರುವಂತದ್ದು, ಮತ್ತೆ 18 ಐಟಮ್ಸ್ ಹಾಕಿ ಮಾಡಿದಾರಂತೆ. ಅದು ಡ್ರೈ ಫ್ರೂಟ್ಸ್ ಅಂತೆ. ಇಟ್ಸ್ ವೆರಿ ಗುಡ್ ಟು ಹೆಲ್ತ್. ಟ್ರೈ ಮಾಡೋಣ ಹೆಂಗಿರತ್ತಂತ. ನಮ್ಮ ಮುರಳಿಯವ್ರ ಆಲೆ ತಿಂತಾ ಇದಾರೆ. ಸಖತ್ತಾಗಿದೆ. ಇಲ್ಲಿ ಸ್ಪೆಷಲ್ ಅಂತ ಇದು ಬಾಳೆಹಣ್ಣು ಮತ್ತೆ ಅದ್ರೊಳಗೆ ಡ್ರೈ ಫ್ರೂಟ್ ಹಾಕಿ ಮಾಡಿರುವಂತ ಪದಾರ್ಥ. ಕಟ್ ಮಾಡಿದ್ವಿ ಯಾವ ಥರ ಐತೆ ಅಂತಂದು. ಸೊ ಬರೀ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ನಮ್ಮ ಕರ್ನಾಟಕದಲ್ಲಿ ಆಗಿದ್ರೆ ಇದ್ರ ಬೆಲೆ 80-90 ಮಾಡ್ತಿದ್ರೆ ನಾವು ಗೊತ್ತಿಲ್ಲ. ಆದರೆ ಇಲ್ಲಿ ಕೇವಲ 45 ರೂಪಾಯಿ ಮಾತ್ರ. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ. ಒಂದು ನಾಷ್ಟ ಮತ್ತು ಒಂದು ಟೀಯಿಂದ ಇವತ್ತು ನಮ್ಮ ದಿನ ಪ್ರಾರಂಭ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು. ಬಾಯ್. ಸೊ ಬನ್ನಿ, ಇವತ್ತೊಂದು ದಿನ ಹೆಂಗಿರುತ್ತೆ ಅಂತ ನೋಡೋಣ ಅಂತ. ಸೊ ಐ ಹೋಪ್ ಚೆನ್ನಾಗಿರುತ್ತೆ ಅನ್ಕೊಂಡಿನಿ. ನಿನ್ ಜೊತೆಗೆ ಇನ್ಯಾರ್ಯಾರು ಬಂದಿದ್ರು? ಸೊ ಮುರಳಿ ಅವ್ರ ಜೊತೆ ನಾನೇ ಅವ್ರ ಜೊತೆಗೆ ಹೋಗಿದ್ದು. ಮುರಳಿ ಅವರೇ, ಹೇಗ ಅನಿಸ್ತಾ ಇದೆ? ಕುಡಿಬೇಕ, ಜೀವನದಾಗ ಏನ್ ಶಾಂತ ಇರಲ್ಲ. ಯಾವ್ದು ನಿಮ್ ಬಗ್ಗೆ ಹೇಳ್ಬೇಕಾ? ನಮ್ ಬಗ್ಗೆ ಮತ್ತೆ ಟ್ರಾವೆಲ್ ಬಗ್ಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮಾಡ್ತಿರೋ ಟ್ರಾವೆಲ್ ವಿತೌಟ್ ಮನಿ ಟ್ರಾವೆಲ್ ಅಂತ. ವಿತೌಟ್ ಮನಿ ಟ್ರಾವೆಲ್ ಆಲ್ ಇಂಡಿಯಾ ಆಲ್ ಡಿಸ್ಟ್ರಿಕ್ಟ್ಸ್ ಕವರ್ ಮಾಡ್ಬೇಕು ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ, ಲಿಫ್ಟ್ ತಗೊಂಡ್ ಟ್ರಾವೆಲ್ ಮಾಡೋದು. ನಮ್ಮ ಹತ್ರ ಟೆಂಟ್ ಇದೆ, ಎಲ್ಲಾದ್ರೂ ಉಳ್ಕೊಳ್ಬೇಕು ಅಂದ್ರೆ ಆ ಟೆಂಟ್ ಹಾಕಿ ಜಾಗ ಮಾಡಿ, ಎಲ್ಲಾದ್ರೂ ಜಾಗ ಸಿಕ್ಕರೆ ಅಲ್ಲಿ ನಮ್ಮ ಟೆಂಟ್ ಹಾಕಿ ಉಳ್ಕೊಳ್ಳೋದು. ಊಟ ಗೀಟ ಬೇಕಾದ್ರೆ ಎಲ್ಲಾದ್ರೂ ಕೆಲಸ ಮಾಡೋದು 2 ದಿನ ಅಥವಾ 3 ದಿನ, ನಮ್ಗೆ ಎಷ್ಟು ಬೇಕಷ್ಟು ಕೆಲಸ ಮಾಡಿ ಅದರಿಂದ ಬಂದಂತಹ ದುಡ್ಡನ್ನ ತಗೊಂಡು ಮತ್ತೆ 1 ವೀಕ್ 2 ವೀಕ್ ಆ ತರ ಜರ್ನಿ ಮಾಡೋದು. ಮತ್ತೆ ಒಂದ್ 2 ದಿನ ಕೆಲಸ ಮಾಡೋದು, ಮತ್ತೆ ಒಂದ್ 2 ವೀಕ್ 3 ವೀಕ್ ಟ್ರಾವೆಲ್ ಮಾಡೋದು. ಆ ತರ ಜರ್ನಿ ಮಾಡ್ತಾ ಇದೀವಿ. ಹಂಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಕಾರ್ ಬರುತ್ತೆ. ಆ ಕಾರ್ನವರು ನಮಗೆ ಡ್ರಾಪ್ ಕೊಡ್ತಾರೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ರ ದಾರಿ ನಮ್ಮ ದಾರಿ ಚೇಂಜ್ ಇರುತ್ತೆ. ಅದಕ್ಕೆ ಅವ್ರು ನಮ್ಮನ್ನು ಅಲ್ಲಿ ನಿಲ್ಲಿಸಿ ಹೋಗ್ತಾರೆ. ಸ್ವಲ್ಪ ಮುಂದೆ ಹೋದ್ಮೇಲೆ ನಮಗೊಬ್ಬರು ಆಟೋದವ್ರು ಪರಿಚಯ ಆಗ್ತಾರೆ. ಅವ್ರು ನಿಲ್ಲಿಸ್ಬಿಟ್ಟು ಅವರು ನಮ್ಮನ್ನು ಅವ್ರ ಆಟೋದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಅವರು ನಮಗೆ ಡ್ರಾಪ್ ಕೊಟ್ಟು ಎಲ್ಲೋ ರೋಡ್ ಬದಿಗೆ ಬಿಡ್ತಾರೆ. ಅಂದರೆ ಸೀದಾ ಮನೆಗೆ ಕರ್ಕೊಂಡು ಹೋಗ್ಬಿಡೋದ. ഇവരെ നടന്നും ഒക്കെ ലിഫ്റ്റ് അടിക്കുകയൊക്കെ ടൂർ പോവാ. അമ്മനെ വെള്ളച്ചാട്ടം കാണുന്നതിന് പോവാ. അപ്പം ನಮ್ಮ ಟ್ರಾವೆಲ್ ಬಗ್ಗೆ ಅವ್ರಿಗೆ ಗೊತ್ತಾಗಿ ಅವರು ತಮ್ಮ ಮಗನಿಗೆ ಹೇಳ್ತಾ ಇದ್ರು, ಈ ಥರ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ, ಮುಂದೆ ನೀನು ಮಾಡು ಅಂತ. ಅವರ ಮಗನ ಅಷ್ಟೇ ಕರೆದು ಪರಿಚಯ ಮಾಡಿಸ್ಕೊಡ್ತಾರೆ ಅಂತ ಅನ್ಕೊಂಡು ಹಂಗಾಗ್ಲಿಲ್ಲ. ಅವ್ರ ಹೆಂಡ್ತಿನ ಜೊತೆಗೆ ಅವ್ರ ಮಗಳನ್ನು ಕೂಡ ಕರೆದು ನಮಗೆ ಪರಿಚಯ ಮಾಡಿಸ್ಕೊಟ್ರು. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಅವರು ನಮಗೆ ನೀವು ಎಲ್ಲಿಂದ ಬಂದಿರೋದು ಅಂತ ಕೇಳಿದ್ರು. ಕರ್ನಾಟಕ. ಬೇಯವ್ವ, ನೀನೇನು ಸೊಸೆ ಹುಡುಕ್ ಬೇಡ, ನಾನು ಒಬ್ಬ ಹುಡುಗಿ ನೋಡಿ ಯಾಕೆ ಕರ್ಕೊಂಡ್ಬರ್ತೀನಿ. ಮನಸ್ಸಿನಿಲ್ಲ ನೀನು, ನಾನು ಹೆತ್ತ ಮಗನೆಲ್ಲ. ಇವರಂತೂ ಅದೆಂತ ಚಂದದ ಜನ ಮಾರ್ರೆ, ನೋಡುವಾಗ ತುಂಬಾ ಖುಷಿ ಆಗ್ತದ. ಬಾಯ್. ಕರ್ಕೊಂಡ ಹೊಕ್ಕನ ರೆಡಿಯಾಗ ಪಡ್ಡೆ ಪಡ್ಡೆ ಬುಲೆಟ್ ಗಾಡಿ ಮ್ಯಾಗ ಆಟೋ ಹೊಂಟೈತ್ ಬನ್ನಿ. ನೈಸ್ ಫ್ಯಾಮಿಲಿ ಅಂಡ್ ನೈಸ್ ಪರ್ಸನ್. ಹೃದಯ ಭಾಳ ದೊಡ್ಡದೈತ್ರಿ ಇವ್ರದ್ದು. ಫ್ಯಾಮಿಲಿ ಎಲ್ಲ ಪರಿಚಯ ಮಾಡ್ತೀರ, ಮತ್ತು ಅವ್ರಿರೋ ಪ್ಲೇಸ್, ಅವ್ರ ಅಂಗಡಿ ಎಲ್ಲಾನು ಪರಿಚಯ ಮಾಡ್ತೀರ.
You can go. Thank you for your arts. ಸೊ ನಾವು ಹೋಗ್ಬೇಕಾದ್ರೆ ದಾರಿಗೆ ಇವ್ರು ನಮ್ಗೆ ಡ್ರಾಪ್ ಮಾಡಿದ್ರು. ಇಲ್ಲಿಂದ 3 ಕಿಲೋಮೀಟರ್ ಹೋದ್ರಂದ್ರ ನಾವು ಹೋಗ್ಬೇಕಾದ್ರೆ ಡೆಸ್ಟಿನೇಷನ್ ಸಿಗತ್ತ ಅಂತ ಹೇಳ್ಯಾರ. ಸೊ ಬರ್ರಿ ನಾವು ಹೋಗ್ತಿರೋ ದಾರಿ ಹೆಂಗೈತೆ ಅಂತ ತೋರಿಸ್ತೀನಿ ನೋಡ್ರಿ. ಜರ್ನಿ ಅಂದ್ಮೇಲೆ ಅಡೆತಡೆಗಳು ಬರ್ತವೆ, ನಾವು ಮುನ್ನುಗ್ಬೇಕು, ಓಡಬೇಕು, ಛಲದಿಂದ ನಮ್ಮ ಗುರಿಯನ್ನ ತಲುಪಬೇಕು ಅನ್ನೋದನ್ನ ನಾವು ಹೇಳ್ತಿದ್ವಿ ಸ್ನೇಹಿತರೆ. ಈ ಬಿಟ್ಟಿ ಮೋಟಿವೇಶನ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು ಪೈನಾಪಲ್ ವಾ ನೋಡ್ರಿ ಪೈನಾಪಲ್ ಹೆಂಗ ಬೆಳಿತಾರಂತಂದ. ಸೊ ನಾವೆಲ್ಲ ನೋಡಿರ್ತೀವಲ್ಲ ಊರಾಗ 2 ಕಟ್ ಮಾಡ್ತಾರ, 10 ರೂಪಾಯಿ 15 ರೂಪಾಯಿ ಇಸ್ಕೊಂತಿರ್ತಾರ 2 ಪೀಸ್ ಕೊಟ್ಟ. ಸೊ ಇಲ್ಲಿ ತೋಟನ ಇದೆ, ಬಟ್ ತಿನ್ನಕ್ ಆಗ್ತಿಲ್ಲ. ನಾವು ಹೋಗ್ತಿರೋ ಪ್ಲೇಸ್ ಹೆಂಗೈತೋ ನಮಗ್ ಗೊತ್ತಿಲ್ಲ, ಬಟ್ ನಾವು ಹೋಗ್ತಿರೋ ದಾರಿ ಮಾತ್ರ ಸಖತ್ತಾಗಿದೆ. ನೋಡಿ ಹೆಂಗೈತೆ ಅಂತ. ಈ ವಯಸ್ಸಿನೊಳಗ ವಿಡಿಯೋಗ್ರಾಫಿ ಕಲಿಯಾಕತ್ತಾರ. ಕರ್ನಾಟಕ സ്ഥല. പേര് മുരളി. DK ഇത് കർണാടകയിൽ വന്നാന്ന് പറഞ്ഞേ. ഞാൻ ആ ജിമ്മിലൊക്കെ ചോദിച്ചായിരുന്നു. അപ്പൊ ഇവർക്ക് റംബുട്ടാൻ വേണം ಥ್ಯಾಂಕ್ ಯು ಅಂಕಲ್. ವಾವ್ ನೈಸ್ ಕೊಟ್ರಿ, ಭಾರಿ ಐತಿ ಹಣ್ಣು. ನೋಡ್ರಿ ಇಲ್ಲೈತೆ ಹೆಂಗೈತಿ ಹೇಳ್ರಿ. ಒಂಥರ ನಮ್ಮ ಹೊಲ್ದಾಗ ಹೌಳ್ಳಿ ಗಿಡ ಹಾಕಿರ್ತೀವಲ್ರಿ, ಹೌಳ್ಳಿ ಬೀಜ ಸೇಮ್ ಹಂಗೈತಿ ನೋಡ್ರಿ. ಇದು ನೋಡಿದ್ರೆ ಹಂಗ ಅನ್ಕೋಬಹುದು. ಬೇಕಾದ್ರೆ ಮನೆಗೆ ತೋರಿಸಿದ್ರೆ ಅವ್ಳು ಏನ್ಲಿ ಅವ್ಳಿಗೆ ಹಾರ್ಕೊಂಡ್ ಬಂದಿಲ್ಲ ಅಂತಾರ ಮನ್ಯಾಗ, ಹಂಗೈತಿ. ಸೊ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಭಾಳ ಸ್ವೀಟ್ ರೀ. ನಡ್ಕೊಂತ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ನಮಗೆ ಮತ್ತೊಂದು ಕಾರ್ ಸಿಗುತ್ತೆ. ಅವ್ರು ನಮಗೆ ಲಿಫ್ಟ್ ಕೊಡ್ತಾರೆ. Yeah, we are going. Right now we are exploring Kottayam district. Yeah, it's good. Like for 100%, in 100%, 90% of people are actually they are giving lifts. Only 10 people are there avoiding some people. That's ಅದೇ ನಾವು ಬಂದಿರೋ ಕಾರಲ್ಲಿ ನಿಲ್ಲಿಸ್ಬಿಟ್ಟು ನಾವು ಇವಾಗ ಇಲ್ಲಿಂದ ಮೇಲೆ ಹೋಗ್ಬೇಕು ಫಾಲ್ಸ್ ನೋಡಕ. ಈ ಕಡೆ ದಾರಿ ತೋರಿಸ್ತದೆ ನಾ ರೂಟು. ಸೊ ಇಲ್ಲಿಂದ ಮುಂದೆ ಹೋಗ್ಬೇಕು. ಮುಂದೆ ಹೋದ್ಮೇಲೆ ನಮಗೆ ಫಾಲ್ಸ್ ಸಿಗುತ್ತೆ. ನೋಡಿ ಹೇಗಿದೆ ಕಾಡು. ಸೌಂಡ್ ಕೇಳ್ತಾ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಕೇಳಿಸ್ತಾ ಇದೆ. ಸೊ ನಿಮಗೆ ಕೇಳಿಸ್ತಾ ಇದೆ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗೆ ಮಾತ್ರ ಭಾರಿ ಕೇಳಿಸಾತತಿ. ಸೊ ನಾವು ಆಲ್ಮೋಸ್ಟ್ ಫಾಲ್ಸ್ ಹತ್ರನೇ ಇದ್ದೀವಿ, ಬನ್ನಿ ತೋರಿಸ್ತೀನಂತ. ಸೊ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ ಇವಾಗ ಗಾಯ್ಸ್. ಫೈನಲಿ ನಾವಿವಾಗ ಫಾಲ್ಸ್ ಮುಂದ್ಗಡೆನೇ ಇದ್ದೀವಿ. ಸ್ವರ್ಗ ಗುರು, ಸ್ವರ್ಗ. ಸೊ ಮೇಲ್ಗಡೆಯಿಂದ ಬರುವಂತ ನೀರು ಇಲ್ಲಿ ಹರಿದ್ಬಿಟ್ಟು ಕೆಳಗಡೆ ಹೋಗ್ತಾ ಇದೆ ನೋಡಿ. ಕೇರಳ ಎಲ್ಲರೂ ಡ್ರೀಮ್ ಪ್ಲೇಸ್ ಆಗಿರ್ತದೆ, ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಡೆಸ್ಟಿನೇಷನ್ ಐತ್ರಿ. ಸೊ ನೋಡ್ರಿ ಹೆಂಗ್ ಕಾಣತಂತಂದ. ಸೊ ಇವಾಗ ನಾವು ಮೇನ್ ಫಾಲ್ಸ್ ನೋಡಿದ್ವಿ. ಸೊ ಕೆಳಗಡೆ ಹೋಗೋಣ ಬರ್ರಿ, ಇವಾಗ ಹೆಂಗೈತೆ ಅಂತ ತೋರಿಸ್ತೀನಿ. ವಾವ್, ನೆಕ್ಸ್ಟ್ ಲೆವೆಲ್ ಗುರು, ಅಮೇಜಿಂಗ್ ಆಗಿದೆ. ನೋಡ್ರಿ ಹೆಂಗೈತೆ ಬೆಂಕಿ. ನೋಡುವಂತ ಜಾಗ ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿ ಅಷ್ಟೇ ಡೇಂಜರಸ್ ಕೂಡ ಇರುತ್ತೆ. ನಿನ್ ಕಾಲ್ ಮುಗಿತೀನಿ ಚಿನ್ನು, ಬಂದ್ಬಿಡು. ನಾವು ಯಾವ ರೀತಿಯಾಗಿ ಬಂದಿರ್ತೀವೋ ಆ ರೀತಿಯಾಗಿ ಹೋಗ್ಬೇಕಂದ್ರೆ ಸ್ವಲ್ಪ ಜಾಗೃತೆಯಿಂದ ಇದು ಮಾಡ್ಬೇಕು. ಸೊ ಯಾಕೆ ಹೇಳ್ತಾ ಇದ್ರಿ ಅಂದ್ರೆ ನೋಡಿ, ಇಲ್ಲಿ ತುಂಬಾ ನೀರು ಹರಿತಾ ಇದೆ. ಇಲ್ಲಿ ತುಂಬಾ ನೀರು ನಿಂತು ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ಈ ತರ ಎಲ್ಲ ಇರುತ್ತಲ್ಲ, ನಾವು ಇದ್ರ ಮೇಲೆ ಕಾಲಿಟ್ಟಾಗ ಸ್ಲಿಪ್ ಆಗಿ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಬಳಸ್ಕೊಂಡು ನಮ್ಮ ಮೇಲೆ ಹತ್ತಾನ. ಇಲ್ಲಿಂದ ಬಾ. ಓಕೆ ರೆಡಿ, ಬಾ. ಹಾ ಬಾ. ಸಡನ್ಲಿ ಪ್ಲಾನ್ ಮಾಡಿ
ಹೆಂಗಿತ್ರಿ ಪ್ಲೇಸ್? ಬೆಂಕಿ ಇತ್ತಲ್ಲ, ಬೆಂಕಿ ಹಿರಾಕ ಬೇಕ್ರಿ. ಮತ್ತು ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ. ನೋಡ್ರಿ, ಈ ಕಾಡೊಳಗೆ ನಡ್ಕೊಂಡು ಹೋಗೋದು, ನಿಸರ್ಗ, ಇಲ್ಲಿರುವಂಥ ನೀರು, ಪ್ರತಿ ಒಂದು ನಮ್ಗೆ ಹೊಸದು, ಹೊಸ ಜಾಗ, ಹೊಸ ಜನ, ಎಲ್ಲದು ಹೊಸ ಥರ ಅನಿಸ್ತೈತ್ರಿ. ಸೊ ಇವ್ರ ಅಣ್ಣಾರ ನಮ್ಗೆ ಡ್ರಾಪ್ ಕೊಟ್ಟಿದ್ರು, ಒಳ್ಳೆ ಇವ್ರ ನಮ್ಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಇದೇ ಕಾರ್ ಒಳಗೆ ನಾವು ವಾಪಸ್ ಮುಂದೆ ಡ್ರಾಪ್ ತೊಗೊಂತೀವಿ. ಅಲ್ಲಿಂದ ಏನಾಗುತ್ತಾ ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟು ಬಿ ಕಂಟಿನ್ಯೂ.